ರಾಜ್ಯದಲ್ಲಿ ಬೇಸಿಗೆಯ ತಾಪ ದಿನೇ ದಿನೇ ಕಳೆದಂತೆ ಜಾಸ್ತಿ ಆಗ್ತದೆ. ಒಂದು ಕಡೆ ಜನ ಜಾನುವಾರುಗಳಿಗೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗ್ತದೆ. ಮಗದೊಂದು ಕಡೆ ಬೆಳೆದಿರುವಂತಹ ಬೆಳೆಯನ್ನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಅಂತ ರೈತ ಕೂಡ ಕಣ್ಣೀರಿಡೋ ಪರಿಸ್ಥಿತಿ. ಬೆಳೆಗಳೆಲ್ಲವೂ ಕೂಡ ಒಣಗೋಗ್ತಾ ಇದೆ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಸದ್ಯ ಮನೆ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಿಗೆ ಹಾಹಾಕಾರ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಅಡಿಕೆ ಬೆಳೆಗಿಲ್ಲ ನೀರು. ಬೇಸಿಗೆ ಆರಂಭದಲ್ಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕೆರೆಗಳು ಖಾಲಿಯಾಗಿದೆ. ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳಿಗೆ ಜಲಕ್ಷಾಮ ಎದುರಾಗಿದೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನಲ್ಲಿ 49,000 ಹೆಕ್ಟೇರ್ನಲ್ಲಿ ತೆಂಗು ಬೆಳೆದಿದ್ರೆ 27,000 ಹೆಕ್ಟೇರ್ನಲ್ಲಿ ಅಡಿಕೆ ಬೆಳೆದಿದ್ದಾರೆ. ಆದರೆ ಕಳೆದ ವರ್ಷ ಮಳೆ ಪೂರ್ತಿ ಕೈಕೊಟ್ಟಿದ್ದು ಒಂದೇ ವರ್ಷಕ್ಕೆ ತೋಟಗಳು ಒಣಗಿದೆ. ಈಗ ಅದ್ಯಾವುದೋ ಒಂದು ಹುಳ ಬಂದುಬಿಟ್ಟಿದೆಯಂತೆ, ಈ ಬಿಳಿ ಹುಳ ಇಡೀ ಇದನ್ನು ಕಪ್ಪು ಮಾಡ್ತಾ ಇದೆ. ಕಪ್ಪು ಮಾಡೋದ್ರ ಜೊತೆಗೆ ಏನಾಗ್ತಾಯಿದೆ ಅಂದರೆ ತೆಂಗಿನ ಹಳ್ಳಗಳು ಉದುರ್ತಾ ಶುರು ಆಗಿಬಿಟ್ಟಿದೆ. ಈಗ ಅಂದರೆ ಆ ಕಪ್ಪು ಹುಳ ಏನು ಮಾಡ್ತಾಯಿದೆ ಅಂದರೆ ಆ ಕಾಯಿ ನಿಲ್ಲದಂಗೆ ತಡೀತಾ ಇದೆ. ಈಗ ಬರ, ಒಂದು ಹುಳುವಿನ ಬಾಧೆ, ಮತ್ತು ತೆಂಗಿಗೆ ಬೆಲೆ ಇಲ್ಲ. ಒಂದು ರೀತಿ ರೈತ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡುವಂಥ ಬಹಳ ದುಃಖದ ಪರಿಸ್ಥಿತಿಯಲ್ಲಿದೆ. ಈಗ ಜೊತೆಗೆ ಬೋರ್ವೆಲ್ಲು ಕೊರೆಸಬೇಡಿ ಅಂದರೆ ಎಷ್ಟು ಕಷ್ಟ ಆಗಬಹುದು ಅನ್ನೋದನ್ನು. ಬೇಸಿಗೆಗೂ ಮುನ್ನವೇ ಬೀದರ್ನಲ್ಲಿ 70% ಕೆರೆಗಳು ಖಾಲಿ. ಬೀದರ್ನಲ್ಲೂ ನೀರಿಗೆ ಹಾಹಾಕಾರ ಶುರುವಾಗಿದೆ. 125 ಕೆರೆಗಳ ಪೈಕಿ ಕೇವಲ 7 ಕೆರೆಗಳಲ್ಲಿ ಮಾತ್ರ ಭರ್ತಿ ನೀರಿದ್ದು ಉಳಿದ ಕೆರೆಗಳು ಬಹುತೇಕ ಖಾಲಿಯಾಗಿದೆ. ಕೆರೆಯಲ್ಲಿ ಅಳಿದು ಉಳಿದಿರುವ ನೀರನ್ನೇ ಜನ ಬಳಸುತ್ತಿದ್ದಾರೆ. ಪೂರಾ ಏನು ನೀರು ಒಣಗೋಗ್ಯದ. ಎಲ್ಲ ಜಮೀನು ಏನು ಕೆಳಗೆ ರೈತರಿಗೆ ನೀರು ಯೂಸ್ ಆಗಲ್ಲ, ಬಾಯಿಗೆ ಯೂಸ್ ಆಗಲ್ಲ, ಖಾಲಿ ಅದ. ಅದ್ರ ಬಾದು ಬೇರೆ ಈಗ ಒಂದು ವರ್ಷ ನಡೆದ ಶಾಸಕರು MLA ಅವ್ರ ಫಂಡಿನಾಗ ಒಂದು ಕೆರೆ ರಿಪೇರ್ ಅಂತ ಬಂದಿದೆ. ಹೂಳ ಕೆಲಸ ಏನು ಅಭಿವೃದ್ಧಿ ಮಾಡಬೇಕು, ಬರಗಾಲಿದೆ. ಅದ ಕಡೆ ಜನರಿಗೆ ಎಲ್ಲರಿಗೆ ತೊಂದರೆ ಇಲ್ಲದ. ನೀರು ದನಗಳಿಗೆ, ಕರುಗಳಿಗೆ, ಬಾಯಿಗೆ ಮತ್ತೇನದ ಅಂದ್ರೆ ಯಾರಿಗೆ ಒಕ್ಕಲ್ಗರಿಗೆ ಭಾಳ ತ್ರಾಸ ಅದ. ಇದಕ್ಕೆ ಭಾಳ ಸಮಸ್ಯೆ ಅದ. ಕೆರೆ ಮತ್ಲಬ್ ಯೂಸೇ ಇಲ್ಲ ಸರ್. ನೀರಿಗಾರ ಹಾಕಾರ ಅದ ಸರ್. ದನ ಕರಿಗೆ ಬಾಯಾಗ ನಿಂದ್ರಲ್ಲ, ಬೋರಿಗೆ ಹೆಲ್ಪ್ ಐತಿತ್ತು. ಕೆರೆ ಇದ್ದು ಇಲ್ದಂಗೆ ಅದು ಮತ್ಲಬ್. ಚಿಕ್ಕೋಡಿಯಲ್ಲೂ ಕುಡಿಯುವ ನೀರಿಗೂ ಹಾಹಾಕಾರ. ಬೀದರ್ ಪರಿಸ್ಥಿತಿ ಈ ರೀತಿ ಇದ್ರೆ ಬೆಳಗಾವಿ, ಚಿಕ್ಕೋಡಿಯಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ತಿಯಾಗದೆ ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದಂತಹ ಮನೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಾಗಿರುವ ಜಲಜೀವನ್ ಮಿಷನ್ ಈ ಗ್ರಾಮಗಳಲ್ಲಿ ಹೆಸರಿಗೆ ಮಾತ್ರ ಇದ್ದು ಹನಿ ನೀರಿಗೂ ತತ್ವಾರ ಶುರುವಾಗಿದೆ. ಇನ್ನು ದಾವಣಗೆರೆಯಲ್ಲಿ ದೇವಸ್ಥಾನದ ಹಣದಲ್ಲಿ ಕೊರೆಸಿದ ಕೊಳವೆ ಬಾವಿಯಲ್ಲಿ ನೀರು ಬಾನೆತ್ತರಕ್ಕೆ ಚಿಮ್ಮಿದೆ. ಹನಿ ನೀರಿಗೂ ಪರದಾಡ್ತಾ ಇರುವ ಜನರಿಗೆ ಜೀವಜಲ ಕಂಡು ದಾವಣಗೆರೆ ತಾಲೂಕಿನ ಗುಮ್ಮನೂರು ಗ್ರಾಮಸ್ಥರು ಕುಣಿದು ಕುಪ್ಪಳಿಸಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಶುರುವಾಗಿರುವುದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.